ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಬಂಧುಗಳಿಗೂ ನಮಸ್ಕಾರ. JEE ಮೇನ್ಸ್ 2025 ಈ ವರ್ಷ ಕೇಳಿದಂಥ ಒಂದು ಫಂಕ್ಷನಲ್ ಈಕ್ವೇಷನ್ನಿನ ಬಹಳ ಸರಳವಾಗಿರೋ ಒಂದು ಪ್ರಶ್ನೆಯನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಲೆಟ್ ಎಫ್ ಬಿ ಎ ಫಂಕ್ಷನ್ ಸಚ್ ದಟ್ ಎಫ್ ಆಫ್ ಎಕ್ಸ್ ಪ್ಲಸ್ 3 ಟೈಮ್ಸ್ ಎಫ್ ಆಫ್ 24/x ಈಸ್ ಈಕ್ವಲ್ ಟು 4x. Then what is f of 3 plus f of 8 is equal to? ತುಂಬ ಸಿಂಪಲ್ ಕಾನ್ಸೆಪ್ಟು ಆತ್ಮೀಯ ಗಣಿತ ಬಂಧುಗಳೇ ಮತ್ತು ವಿದ್ಯಾರ್ಥಿ ಬಂಧುಗಳೇ, ನೋಡ್ಕೊಳ್ಳಿ. ಕ್ವಶನ್ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಪ್ಲಸ್ 3 ಟೈಮ್ಸ್, ನೋಡಿ, ಎಫ್ ಆಫ್ ಎಕ್ಸ್ ಪ್ಲಸ್ 3 ಟೈಮ್ಸ್ ಎಫ್ ಆಫ್ 24/x ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವೇಟೆಡ್ ಟು 4x. ನಾವೀಗ ನಮಗೆ ಎಫ್ ಆಫ್ ಎಕ್ಸ್ ಬೇಕಾಗಿರೋದ್ರಿಂದ ನಾವೇನು ಮಾಡೋಣ, ಎಕ್ಸ್ ಇರೋ ಜಾಗದಲ್ಲಿ 24/x ಹಾಕಿ, ಅಥವಾ 24/x ಇರೋ ಜಾಗದಲ್ಲಿ ಎಕ್ಸ್ ಹಾಕಿ ಅಷ್ಟೆ. ಅವಾಗ ಏನಾಗುತ್ತೆ ನೋಡಿ, ಇಲ್ಲೇನಾಯಿತು, ಎಫ್ ಆಫ್ ಏನು ಬರಿಬೇಕಿಲ್ಲಿ, 24/x, ಹೌದಾ, ಪ್ಲಸ್ 3 ಟೈಮ್ಸ್ ಎಫ್ ಆಫ್ 24/x ಜಾಗದಲ್ಲಿ 3 ಟೈಮ್ಸ್ ಎಫ್ ಆಫ್ ಎಕ್ಸ್ ಆಯಿತು, ಈಸ್ ಈಕ್ವಲ್ ಟು 4 ಟೈಮ್ಸ್ ಎಕ್ಸ್ ಜಾಗದಲ್ಲಿ 24/x. ನಾನು ಇದನ್ನು ನಿಮ್ಮ ಪರ್ಮಿಷನ್ ತಗೊಂಡು 24 ಇಂಟು 4 ಇರೋದನ್ನು 96/x ಅಂತ ಬರಿತೀನಿ. ಓಕೆ ಅಲ್ವಾ? ಸೊ ದಿಸ್ ಈಸ್ 96/x. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ನನಗೆ ಎಕ್ಸ್ ಬೇಕಲ್ವಾ, ನಾನು ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಈ ಈಕ್ವೇಷನನ್ನು ರೀಅರೇಂಜ್ ಮಾಡ್ಕೋತಾ ಇದ್ದೀನಿ. ಐ ಆಮ್ ಡಿವೈಡಿಂಗ್ ಬೈ 3. ಯಾಕೆಂದರೆ ನಾನು 24/x ರಿಮೂವ್ ಮಾಡೋದಕ್ಕೆ ಅವಕಾಶ ಆಗ್ತದೆ. ಇಫ್ ಐ ಡಿವೈಡ್ ದಿಸ್ ಬೈ 3, ದಿಸ್ 3 ವಿಲ್ ಗೋ, ಕರೆಕ್ಟ್? ಸೊ ಅವಾಗ ಏನಾಗುತ್ತೆ, ಎಫ್ ಆಫ್ 24/x ಮಾತ್ರ ಉಳ್ಕೊಳ್ಳುತ್ತೆ, ಹೌದಲ್ವಾ? ಯಾಕೆಂದರೆ 3 ಹೊಟ್ಟೋಯ್ತಲ್ವಾ. ಪ್ಲಸ್ ಎಫ್ ಆಫ್ ಎಕ್ಸ್ ಇದ್ದಿದ್ದು ಎಫ್ ಆಫ್ ಎಕ್ಸ್ ಬೈ 3 ಆಗುತ್ತೆ, ಒಪ್ಕೋತಿರಲ್ವಾ? ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿರೋ 4x ಬೈ 3 ಆಯಿತು. ಇವಾಗ ಏನು ಮಾಡಬೇಕು, ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು, ಹೌದಲ್ವಾ? ಈಕ್ವೇಷನ್ 1, ಈಕ್ವೇಷನ್ 2, ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2. ಮೊದಲನೇ ಈಕ್ವೇಷನಿಂದ ಎರಡನೇ ಈಕ್ವೇಷನನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ, ಸೊ ಡು ಯು ಅಗ್ರಿ ವಿತ್ ಮೀ, 24/x ಎಫ್ ಆಫ್ 24/x ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಏನು ಉಳಿಯುತ್ತೆ, 3 ಮೈನಸ್ 1/3. 3 ಮೈನಸ್ 1/3 ಅಂದರೆ 3 ಇಂಟು 3 9 ಮೈನಸ್ 1, ಹೌದಲ್ವಾ? ದಿಸ್ ಈಸ್ 8 ಡಿವೈಡೆಡ್ ಬೈ 3 ಟೈಮ್ಸ್ ಎಫ್ ಆಫ್ ಎಕ್ಸ್ ಉಳ್ಕಂತು, ಈಸ್ ಈಕ್ವಲ್ ಟು 96/x. 96/x ಮೈನಸ್ 4x/3 ಹಾಗೇ ಇದೆ, ಹೌದಲ್ವಾ? ಇವಾಗ ದಿಸ್ ಇಂಪ್ಲೈಸ್ ವಾಟ್? ಇವಾಗ ವಾಟ್ ಡಸ್ ದಿಸ್ ಇಂಪ್ಲೈಸ್? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಇಂಟು 96/x, ಒಪ್ಕೋತೀರಾ? 8x. ಇಸ್ ದಟ್ ಕರೆಕ್ಟ್? 3 ಇಂಟು 96/8x minus 3/8 into 4x/3. Is that correct? So 12 8s are 96 alva, 12 into 3 is 36. Therefore f of x ಏನಾಗುತ್ತೆ, 36/x, correct, minus x/2. ಯಾಕೆ ಹೇಳಿ x/2? 4 into 2 is 8. Therefore and 3 cancels. ಇವಾಗ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ, ವಾಟ್ ಈಸ್ ಎಫ್ ಆಫ್ 3 ಪ್ಲಸ್ ಎಫ್ ಆಫ್ 8. ಎಫ್ ಆಫ್ 3 ಏನು, ಎಫ್ ಆಫ್ 8 ಏನು, ಎರಡನ್ನೂ ಕಂಡುಹಿಡಿದ್ಬಿಟ್ಟು ಆ್ಯಡ್ ಮಾಡಬೇಕಲ್ವಾ. ವಾಟ್ ಈಸ್ ಎಫ್ ಆಫ್ 3? ಎಫ್ ಆಫ್ 3 ಈಸ್ 36/3, ಕರೆಕ್ಟ್? 36/3 ವಿಚ್ ಈಸ್ 12 ಮೈನಸ್ 3/2. Correct? So, and that is 12
ಮೈನಸ್ 3/2. ಇಸ್ ಇಟ್ ಕರೆಕ್ಟ್? ಹಾಗಿದ್ರೆ ವಾಟ್ ಈಸ್ ಎಫ್ ಆಫ್ 8? ಎಫ್ ಆಫ್ 8 ಈಸ್ 36/8 ಮೈನಸ್ 8/2. 36/8 ಅಂದರೆ ಎಷ್ಟಾಗತ್ತಪ್ಪ? 4 ಇಂಟು 2, ಕರೆಕ್ಟ್? 4 ಇಂಟು 2 ಈಸ್ 8, 4 ಇಂಟು 9 ಈಸ್ 36. So 8/2 is 4. This is 4.5 minus 4. ಹೌದಲ್ವಾ? ಇದ್ರದ್ದು ಅಡಿಷನ್ ಬೇಕಲ್ವ ನಮಗೆ? ಸೊ 12 4 16 16 ಮೈನಸ್ 5 ಅಂದರೆ ಇಫ್ ಯು ಆ್ಯಡ್ ಯು ವಿಲ್ ಈಸಿಲಿ ಗೆಟ್ ದ ಆನ್ಸರ್ ಆಸ್ 11. ಕರೆಕ್ಟ್? 12 minus 4 is 8. 8 plus 4 is 12.5. 12.5 minus 1.5. That will give you 11. Correct? Fine. So the answer is 11. Option A is correct. Hope, my dear friends and dear students, you have understood this. ನೋಡಿ, ಆ್ಯಕ್ಚುಲಿ ಎಷ್ಟು ಸರಳವಾಗಿರೋ ಕಾನ್ಸೆಪ್ಟ್ಸ್ ಇವೆಲ್ಲ. ಯೂಶಲಿ ಇದನ್ನು ನೋಡಿದಾಗಲೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ಗಾಬರಿ ಆಗಿಬಿಡ್ತಾರೆ. ಫಂಕ್ಷನಲ್ ಅನಾಲಿಸಿಸ್ ಬರೋದಿಲ್ಲ, ಕಲ್ತಿಲ್ಲ ಅಂಥೇಳಿ. ಆ್ಯಕ್ಚುಲಿ ದಿಸ್ ಇಸ್ ವೆರಿ ವೆರಿ ಈಸಿ. ಸೊ ರೆಸ್ಪೆಕ್ಟೆಡ್ ಟೀಚರ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ದೀವಿಗೆ ಸಂಸ್ಥೆ, ಮಲ್ಲೇಶ್ವರಂ, ಬೆಂಗಳೂರು. ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಮ್ಮ ದೂರವಾಣಿ ಸಂಖ್ಯೆ 8762424646. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.